ಅಶ್ವತ್ಥ ಮರ ಎಂದರೆ ಪೂಜನೀಯ. ಆದರೆ ಮನೆಯ ಸಮೀಪ ಅಶ್ವತ್ಥ ಮರ ಬೆಳೆಯುವುದು ಒಳ್ಳೆಯದಾ ಮತ್ತು ಅಶುಭನ ಎಂಬ ಪ್ರಶ್ನೆ ಹಲವರಲ್ಲಿದೆ. ಇಂತಹ ಮಂಗಳಕರ ಮರದ ಬಗ್ಗೆ ಇರುವ ನಂಬಿಕೆಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರಕ್ಕೆ ಅತ್ಯಂತ ಮಂಗಳಕರ ಸ್ಥಾನವಿದೆ. ಅಶ್ವತ್ಥ ಮರವನ್ನು ಭಕ್ತಿಯಿಂದ ಪೂಜಿಸಿದರೆ, ದೀಪ ಹಚ್ಚಿ ಪ್ರದಕ್ಷಿಣೆ ಬಂದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ, ಕಷ್ಟಗಳೂ ದೂರವಾಗುತ್ತೆ ಎಂಬ ನಂಬಿಕೆ ಇದೆ. ಜೊತೆಗೆ ಈ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೇರಿದಂತೆ ದೇವಾನುದೇವತೆಗಳ ಸಾನ್ನಿಧ್ಯ ಕೂಡ ಇದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಎಲ್ಲರೂ ಅಶ್ವತ್ಥ ಮರವನ್ನು ಅತ್ಯಂತ ಪೂಜನೀಯ ದೃಷ್ಟಿಯಿಂದ ನೋಡುತ್ತಾರೆ. ಭಾನುವಾರ ಅಶ್ವತ್ಥ ಮರವನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಎಂಬ ನಂಬಿಕೆ ಕೂಡ ಇದೆ. ಅಶ್ವತ್ಥ ಮರವನ್ನು ಎಂದಿಗೂ ಕತ್ತರಿಸಲಾಗುವುದಿಲ್ಲ. ಯಾವಾಗಲೂ ಪೂಜಿಸುತ್ತಾ ಭಕ್ತಿಭಾವದಿಂದ ಈ ಮರವನ್ನು ನೋಡಲಾಗುತ್ತೆ. ಆದರೆ ಇಂತಹ ಪೂಜನೀಯ ಸ್ಥಾನದಲ್ಲಿರುವ ಮರ ಮನೆಯ ಯಾವುದೇ ಮೂಲೆಯಲ್ಲಿ ಬೆಳೆಯಬಾರದು ಎಂಬ ನಂಬಿಕೆ ಕೂಡ ಇದೆ. ಮನೆಯ ಸಮೀಪದಲ್ಲಿಯೇ ಅಶ್ವತ್ಥ ಮರ ಬೆಳೆಯುವುದು ಕೂಡ ಅಶುಭ ಎಂಬ ನಂಬಿಕೆ. ಮನೆಯ ಚಾವಣಿ ಅಥವಾ ಗೋಡೆಯ ಆಸರೆಯಲ್ಲಿ ಅಶ್ವತ್ಥದ ಗಿಡಗಳು ಬೆಳೆಯುವುದು ಹೊಸದೇನೂ ಅಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕೆಂಬ ಬಹುತೇಕ ಆಸ್ತಕರಿಗೆ ಗೊಂದಲವಾಗುತ್ತೆ. ಹೀಗಾಗಿ ಸಾಕಷ್ಟು ಬಾರಿ ಕಿತ್ತು ಎಸೆದರೂ ಕೆಲವು ಸಲ ಅವುಗಳು ಅಲ್ಲೇ ಮತ್ತೆ ಚಿಗುರುತ್ತವೆ. ಇಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕೆಲಸ ಎಂದರೆ, ಚಿಗುರೊಡೆದ ಗಿಡ ಸ್ವಲ್ಪ ದೊಡ್ಡದಾಗುವ ತನಕ ಬಿಟ್ಟು ಬಳಿಕ ಅದನ್ನು ಜಾಗರೂಕತೆಯಿಂದ ತೆಗೆದು ಬೇರೆಡೆ ನೆಡುವುದು ಉತ್ತಮ. ಒಂದೇ ಜಾಗದಲ್ಲಿ ಗಿಡ ಮತ್ತೆ ಮತ್ತೆ ಬೆಳೆಯುತ್ತಿದ್ದರೆ 45 ದಿನಗಳ ಕಾಲ ಆ ಗಿಡವನ್ನು ಪೂಜಿಸಿ ಮತ್ತು ಅದಕ್ಕೆ ಹಸಿ ಹಾಲನ್ನು ಅರ್ಪಿಸಿ ಬಳಿಕ ಅದನ್ನು ಬೇರೆಡೆಗೆ ಸ್ಥಳಾಂತರಿಸುವುದು ಉತ್ತಮವಂತೆ. ಹೀಗೆ ಮಾಡಿದರೆ ಮರವೂ ನಾಶವಾಗದು, ಬೇರೆ ಜಾಗದಲ್ಲಿ ಚೆನ್ನಾಗಿಯೂ ಬೆಳೆಯುವುದಕ್ಕೆ ಅನುವು ಮಾಡಿಕೊಟ್ಟಂತಾಗುತ್ತೆ. ಆದರೆ ಹೀಗೆ ಅಶ್ವತ್ಥ ಗಿಡವನ್ನು ನೆಡುವಾಗ ಮತ್ತೊಂದು ಅಂಶವನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಅದೇನೆಂದರೆ, ಮನೆಗೆ ಅತ್ಯಂತ ಸಮೀಪದಲ್ಲಿ ಅಶ್ವತ್ಥ ಮರ ಇರಬಾರದು. ಅಶ್ವತ್ಥ ಮರ ಅಶುಭ. ಅದೇ ರೀತಿ ಮನೆಯ ಪಕ್ಕದಲ್ಲಿ ಅಶ್ವತ್ಥ ಮರ ಇರುವುದು, ಅದರ ನೆರಳು ಮನೆಗೆ ಬೀಳುವುದು ಕೂಡ ಅಶುಭ ಎಂಬ ನಂಬಿಕೆ. ಇದರಿಂದ ಮನೆಯ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಹೀಗಾಗಿ ಮನೆಯ ಸಮೀಪದ ಅಶ್ವತ್ಥ ಮರ ಬೆಳೆಯುತ್ತಿದ್ದರೆ ಶನಿವಾರ ಅದನ್ನು ಪೂಜಿಸಿ ಬೇರೆಡೆ ನೆಡಬಹುದು. ಆದರೆ ಸಸ್ಯವನ್ನು ತೆಗೆದುಹಾಕುವಾಗ ಅದರ ಬೇರುಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಅಶ್ವತ್ಥ ಮರದ ಬೇರಿನಲ್ಲಿ ಬ್ರಹ್ಮದೇವರು, ಕಾಂಡದಲ್ಲಿ ವಿಷ್ಣುದೇವರು ಮತ್ತು ಎಲೆಗಳಲ್ಲಿ ಶಿವದೇವರು ನೆಲೆಯಾಗಿದ್ದಾರೆ ಎಂಬ ನಂಬಿಕೆ. ಅದೇ ರೀತಿ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಶ್ವತ್ಥ ಮರವನ್ನು ನೆಡಬಾರದು ಎಂಬ ನಿಯಮ ಕೂಡ ಇದೆ. ಇದರಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆ ಉಂಟಾಗಬಹುದು. ನಂಬಿಕೆಯ ಪ್ರಕಾರ ಅಶ್ವತ್ಥ ಮರವನ್ನು ಕತ್ತರಿಸುವುದು ಕೂಡ ಅಮಂಗಳಕರ. ಇದು ಜೀವನದಲ್ಲಿ ನಕಾರಾತ್ಮಕತೆ ಎದುರಾಗಬಹುದು, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಉಂಟಾಗಬಹುದು, ಅಗಲಿದ ಪೂರ್ವಕರಿಗೆ ನೋವು ಕೂಡ ತರಿಸಬಹುದು ಎಂಬ ನಂಬಿಕೆಗಳೆಲ್ಲ ಇದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.